1 kg ಅಕ್ಕಿ ಹಾಕಿ 1 kgಯಿಂದ ಅಕ್ಕಿ ಹಾಕಿ ಸ್ಟಾರ್ಟ್ ಮಾಡಿರೋದು ಸರ್. 20 ರೂಪಾಯಿಂದ ವ್ಯಾಪಾರ ಮಾಡಿದ್ದೀನಿ ಸರ್. ಫಸ್ಟಿಂದ 20 ರೂಪಾಯಿಂದ ವ್ಯಾಪಾರ ಮಾಡಿದ್ದೀನಿ. ಮದ್ದೂರಲ್ಲಿ ಮುದ್ದೆ ಊಟ ಮಾಡಬೇಕು ಅಂದರೆ ಸೊ ವಿನಾಯಕ ಮೆಸ್ಸಿಗೆ ಬರಬೇಕಾಗತ್ತೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಮದ್ದೂರಿಗೆ ಬಂದಿದ್ದೀನಿ. ಮದ್ದೂರಲ್ಲಿ ಶ್ರೀ ವಿನಾಯಕ ಮೆಸ್ ಅಂತ ಅದ್ಭುತವಾಗಿರೋಂಥ ಮುದ್ದೆ ಊಟ ಸಿಗುವಂಥ ಜಾಗ ಲೀಲಾವತಿ ಬಡಾವಣೆ ಅಂತ ಇದೆ. ಲೀಲಾವತಿ ಬಡಾವಣೆ ಫಸ್ಟ್ ಕ್ಲಾಸು ಮದ್ದೂರು. ಸೊ ಮುದ್ದೆ ಊಟ ಅಂದರೆ ಮುದ್ದೆ, ರೈಸು, ಚಪಾತಿ, ಹಪ್ಪಳ, ಪಲ್ಯ. ಇವತ್ತು ನುಗ್ಗೆಕಾಯಿ ಸಾಂಬಾರು ಅಂತೆ. ಮತ್ತು ಇನ್ನು ಸೋಮವಾರ ಗುರುವಾರ ಬಂದರೆ ಹೋಳಿಗೆ ಊಟ ಸಿಗುತ್ತಂತೆ. ಬಟ್ ಇವತ್ತು ಹೋಳಿಗೆ ಊಟ ಇಲ್ಲ, ಯಾಕೆಂದರೆ ಇವತ್ತು ಸೋಮವಾರನೂ ಅಲ್ಲ, ಗುರುವಾರನೂ ಅಲ್ಲ, ಬೇರೆ ದಿನ ಬಂದುಬಿಟ್ಟಿದ್ದೀವಿ. ಸೊ ಹಾಗಾಗಿ ಇವತ್ತು ಹೋಳಿಗೆ ಊಟ ಮಿಸ್ ಆಯಿತು. ಓಕೆ, ಮುದ್ದೆ ಊಟ ಅಂತ ಸಿಗುತ್ತೆ. ಮದ್ದೂರಲ್ಲಿ ಮುದ್ದೆ ಊಟ ಮಾಡೋಣ ಅಂತ ಬಂದಿದ್ದೀವಿ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಊಟ ಮಾಡೋಣ. ಅದಕ್ಕೂ ಮುಂಚೆ ನೀವಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ಮುದ್ದೆ ಊಟ ಕೊಡಿಸ್ತೀನಿ, ಬನ್ನಿ. ಏನು ಪಲ್ಯ ಸರ್ ಇವತ್ತು? ಸರ್ ಇದು ಸೊಪ್ಪಿನ ಪಲ್ಯ. ಏನು ಸೊಪ್ಪು? ಮಿಕ್ಸಿಂಗ್ ಕೀರೆ ಸೊಪ್ಪು ಎಲ್ಲ. ಸರ್ ಉಪ್ಸಾರು ಹಾಕ್ಲಾ ಸಾಂಬಾರು ಹಾಕ್ಲಾ? ಉಪ್ಸಾರು ಹಾಕ್ಲಿ. ಸಾಂಬಾರು ಹಾಕಿ ಸರ್. ಸಾಂಬಾರು ನುಗ್ಗೆಕಾಯಿ ಸಾಂಬಾರು. ಹಾಂ, ನುಗ್ಗೆಕಾಯಿ ಸಾಂಬಾರು ಇವತ್ತು. ಹಾಂ ಸರ್. ಬೇಳೆ ನುಗ್ಗೆಕಾಯಿ ಲಾಸ್ಟಲ್ಲ ಇರಲಿ, ಪರವಾಗಿಲ್ಲ, ಸಾಂಬಾರು ಹಾಕಿ ಸಾಕು. ಗಟ್ಟಿನೇ ಇದಲ್ವಾ ಸರ್ ಸಾಂಬಾರು? ನಾವು ಮನೇಲಿ ಯಾವ ಥರ ಮಾಡ್ತೀವಿ ಸರ್ ಅದೇ ಥರ. ಹಾಂ, ಸೂಪರ್. ಪಕೋಡ ಎಲ್ಲ ಖಾಲಿಯಾಗಿದೆ. ಪಕೋಡ ಎಲ್ಲ ಖಾಲಿಯಾಗಿದೆ. ಸೊ ಅಮ್ಮ ನಮಸ್ತೆ. ನಮಸ್ತೆ ಸರ್. ಅಮ್ಮ ತಮ್ಮ ಹೆಸರು? ಸುಧಾ ಅಂತ. ಸುಧಾ ಅವರು. ಅಮ್ಮ ವಿನಾಯಕ ಮೆಸ್ ಯಾವಾಗಿಂದ ಶುರುವಾಗಿದ್ದು, ಏನೇನೆಲ್ಲ ಸಿಗುತ್ತೆ? 9 ವರ್ಷ ಆಯಿತು ಸರ್ ಶುರು ಮಾಡಿ. ನಾನೇ ಚಿಕ್ಕ ಪುಟ್ಟ ಮಾಡ್ತಿದ್ದೆ ಮನೇಲೇ. ಇದೇ ಮನೆ. ಇದೇ ಮನೆ? ಇದೇ ಮನೆ. ಮನೇಲಿ ಅಡುಗೆ ಮಾಡ್ತಿದ್ವಿ. ತುಂಬ ಎಲ್ಲ ಜನ ಎಲ್ಲ ಚೆನ್ನಾಗಿದೆ ಮಾಡಮ್ಮ ಅಂತಂದ್ರೆ ಸರ್ ಮಾಡ್ತಾಯಿದ್ದೀನಿ ಸರ್. ಓಕೆ ಅಮ್ಮ, ಏನೇನೆಲ್ಲ ಸಿಗುತ್ತೆ? ಉಪ್ಸಾರು, ಮುದ್ದೆ ಊಟ, ಬೆಳಗ್ಗೆ ತಿಂಡಿ, ಇಡ್ಲಿ, ಪಲಾವು, ಬಿಸಿ ಬಿಸಿ ಇಡ್ಲಿ, ಪಲಾವು, ರಾಗಿ ದೋಸೆ, ದೋಸೆ, ಮಾಮೂಲಿ ಚಪಾತಿ ಇರುತ್ತೆ, ಪೂರಿ ಇರುತ್ತೆ, ಪುಳಿಯೋಗರೆ ಇರುತ್ತೆ, ಪಲಾವ್ ಇರುತ್ತೆ ಬೆಳಗ್ಗೆ ಟೈಮ್. ಮಧ್ಯಾಹ್ನ ಟೈಮ್ 12:30ಇಂದ ಉಪ್ಸಾರು, ಮುದ್ದೆ ಊಟ, ಸಾಂಬಾರು, ಚಪಾತಿ ಊಟ. ಉಪ್ಸಾರು ಡೈಲಿ ಇರುತ್ತೆ? ಡೈಲಿ ಇರುತ್ತೆ. ಡೈಲಿ ಒಂದೊಂದು ಥರ ಉಪ್ಸಾರು. ಹುಳ್ಳಿಕಾಳು ಉಪ್ಸಾರು, ಅವರೆಕಾಳು ಉಪ್ಸಾರು, ಸೊಪ್ಪು ಉಪ್ಸಾರು, ಆ ಥರ. ಮತ್ತೆ ಇನ್ನು ಸೋಮವಾರ ಗುರುವಾರ ಒಬ್ಬಟ್ಟು ಊಟ ಇರುತ್ತೆ. ಓಕೆ, ಬೇಳೆ ಹೋಳಿಗೆ ಇರುತ್ತೆ. ಬೇಳೆ ಹೋಳಿಗೆ ಇರುತ್ತೆ. ಸೊ ಮೊದಲನೇ ದಿನ ನೀವು ಶುರು ಮಾಡಬೇಕು ಅಂತ, ಹೌದು ನಾವು ಒಂದು ಮೆಸ್ ಶುರು ಮಾಡೋಣ ಅನ್ನೋಂಥ ಥಾಟ್ ಹೇಗೆ? ಒಂದು ಪ್ಲ್ಯಾನು ಅಂದರೆ ಒಂದು ಸ್ವಲ್ಪ ಮನೇಲಿ ತೊಂದರೆ ಇತ್ತು ತುಂಬ, ಹಂಗಾಗಿ ಮಾಡಬೇಕು ಅನ್ನಿಸ್ತು ನನಗೇನೆ. ಇಡ್ಲಿ ಮಾಡ್ತಿದ್ದೆ, ಮನೆಗೆ ತಗೊಂಡು ಹೋಗ್ತಿದ್ರು, ಇಡ್ಲಿ ಮಾಡ್ತಿದ್ದೆ. ಅವರೆಲ್ಲ ಚೆನ್ನಾಗಿದೆ ಮಾಡಿ ಅಂದರು. ಆಮೇಲೆ ಒಂದು ಸ್ವಲ್ಪ ಪಲಾವ್ ಎಲ್ಲ ಮಾಡಿದೆ, ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡು. ಓಕೆ, ಸೂಪರ್. ಮತ್ತಿನ್ನು ಕೇವಲ ಒಂದು ಸೇರ್ ಅಕ್ಕಿ ಹಾಕಿ ಶುರು ಮಾಡಿದ್ದು? ಹೌದು ಸರ್, ಹೌದು. 1 kg ಅಕ್ಕಿ ಹಾಕಿ 1 kgಯಿಂದ ಅಕ್ಕಿ ಹಾಕಿ ಸ್ಟಾರ್ಟ್ ಮಾಡಿರೋದು ಸರ್. 20 ರೂಪಾಯಿಂದ ವ್ಯಾಪಾರ ಮಾಡಿದ್ದೀನಿ ಸರ್. ಫಸ್ಟಿಂದ 20 ರೂಪಾಯಿಂದ ವ್ಯಾಪಾರ ಮಾಡಿದ್ದೀನಿ. ಅಮ್ಮ ಮತ್ತೇನು ಸೌದೆ ಒಲೆ ಅಡುಗೆ? ಸೌದೆ ಒಲೆಯಲ್ಲೂ ಮಾಡ್ತೀವಿ, ಗ್ಯಾಸಲ್ಲಿ ಮಾಡ್ತೀವಿ ಸರ್. ಗ್ಯಾಸಲ್ಲಿ ದೋಸೆ ಮಾಡ್ತೀವಿ, ಚಪಾತಿ ಮಾಡ್ತೀವಿ, ಬೋಂಡ ಮಾಡ್ತೀವಿ ಸ್ಟೌವಲ್ಲಿ. ಮಾಮೂಲಿ ಸೌದೆ ಒಲೆಯಲ್ಲಿ ಮುದ್ದೆ, ಅನ್ನ, ಸಾಂಬಾರು ಮಾಡ್ತೀವಿ. ಅಮ್ಮ ಹೋಟೆಲ್ ಎಷ್ಟು ಗಂಟೆವರೆಗೂ? ಹೋಟೆಲು 7:30ಇಂದ ತಿಂಡಿ 7:30ಇಂದ 11 ಗಂಟೆ ಇರುತ್ತೆ. ತಿರ್ಗಾ ಊಟ 12:30ಇಂದ 4:30 ಗಂಟೆ ಇರುತ್ತೆ. ತಿರ್ಗಾ ಸರಿ 7:30ಇಂದ 10 ಗಂಟೆ ಇರುತ್ತೆ. ನೈಟ್ 10 ಗಂಟೆ ಇರುತ್ತೆ. ಇದು ಯಾವ ಏರಿಯಾ? ನಿಯರ್ ಬೈ ಲೊಕೇಶನ್? ಪ್ರಶ್ನೆ ಕ್ರಾಸು, ಲೀಲಾವತಿ ಬಡಾವಣೆ, ಮದ್ದೂರು.
ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು. ಥ್ಯಾಂಕ್ಸ್ ಸರ್. ವಿನಾಯಕ ಮೆಸ್ಸಲ್ಲಿ ಭರ್ಜರಿ ಊಟ. ಸೊ ಯಾವಾಗಲೂ ಬಾಡಿ ಊಟ ಅಲ್ಲ, ವೆಜ್ ಊಟನೂ ಭರ್ಜರಿಯಾಗೆ ಮಾಡ್ತೀವಿ ನಾವು. ಸೊ ಮುದ್ದೆ ಊಟ, ಮಧ್ಯಾಹ್ನದೊತ್ತು ಮುದ್ದೆ ಊಟ ಅಂದರೆ ಬಹಳನೇ ಇಷ್ಟಪಡ್ತೀನಿ ನಾನು. ಜೊತೆಗೆ ತಂಪಾಗಿ ಮಜ್ಜಿಗೆ ಕೂಡ ಇದೆ. ಬೇಸಿಗೆಗಾಲ ಮಜ್ಜಿಗೆ ಜಾಸ್ತಿ ಬಳಸಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಬೇಸಿಗೆಗಾಲ ಸೊ ಮಜ್ಜಿಗೆ ಜಾಸ್ತಿ ಕುಡೀರಿ. ಸೊ ಈ ಎಳ್ನೀರನ್ನ ಜಾಸ್ತಿ ಬಳಸಿ, ಈ ಬೇರೆ ಬೇರೆ ಈ ಕೂಲ್ ಡ್ರಿಂಕ್ಗಳ ಬದಲಿಗೆ ಈ ಮಜ್ಜಿಗೆ ಹಾಗೂ ಎಳನೀರು ಬಹಳ ಉತ್ತಮವಾಗಿರುತ್ತೆ, ಅದನ್ನು ಬಳಸಿ. ಸೊ ಮುದ್ದೆ ಊಟ ಶುರು ಮಾಡೋಣ. ಮುದ್ದೆ, ನುಗ್ಗೆಕಾಯಿ ಸಾಂಬಾರು, ಸೊಪ್ಪಿನ ಪಲ್ಯ ಹಾಗೂ ಹಪ್ಪಳ ಇದೆ. ನಾವು ಸೋಮವಾರ ಹಾಗೂ ಗುರುವಾರ ಬಂದಿದ್ರೆ ನನ್ನ ಫೇವ್ರೇಟು ಹೋಳಿಗೆ ಸಿಕ್ತಿರೋದು. ಸೊ ಹೋಳಿಗೆ ಮಿಸ್ ಆಯ್ತಲ್ಲ ಅಂತ ಬೇಜಾರಾಗ್ತಾಯಿದೆ. ಬೇರೆ ದಿವಸ ಬಂದುಬಿಟ್ಟಿದ್ದೀನಿ. ಸೊ ಗುರುವಾರ ಬಂದಿದ್ರೆ ಚೆನ್ನಾಗಿರ್ತಿತ್ತು, ಏನು ಮಾಡೋಕ್ಕಾಗಲ್ಲ. ಸೊ ಮುದ್ದೆ ಊಟ ಅಂತೂ ಸಿಕ್ಕಿದೆ. ಪಲ್ಯ ತೊಗೊಬಿಡೋಣ. ಫಸ್ಟು ಸೊಪ್ಪಿನ ಪಲ್ಯ ಇದೆ, ಬೇಳೆ ಬಳಸಿ ಸೊಪ್ಪೆಲ್ಲ ಬಳಸಿ ಪಲ್ಯ ಮಾಡಿದ್ದಾರೆ. ಕಾಯಿ ತುರಿ ಕೂಡ ಯಥೇಚ್ಛವಾಗಿ ಬಳಸಿದ್ದಾರೆ. ಸೊ ಸೊಪ್ಪಿನ ಪಲ್ಯ, ಮುದ್ದೆ ಜೊತೆಗೆ ಈ ಥರ ಪಲ್ಯ ಅಂದರೆ ತರಕಾರಿ ಪಲ್ಯ ಆಗಿರ್ಬೋದು, ಸೊಪ್ಪಿನ ಪಲ್ಯ ಆಗಿರ್ಬೋದು, ಈ ಥರ ಇತ್ತು ಅಂದರೆ ಒಂದೊಳ್ಳೆ ಕಾಂಬಿನೇಷನ್, ಸಖತ್ತಾಗುತ್ತೆ. ಮತ್ತಿನ್ನು ಸಾರು ಅಷ್ಟೇ ಗಟ್ಟಿ ಇದೆ. ಬೇಳೆ ಯಥೇಚ್ಛವಾಗಿ ಬಳಸಿ ಗಟ್ಟಿ ಸಾಂಬಾರು ಮಾಡಿದ್ದಾರೆ. ಮನೆಗಳಲ್ಲಿ ಮಾಡ್ತೀವಲ್ಲ ಸೇಮ್ ಟು ಸೇಮ್. ಹೋಟ್ಲಲ್ಲಿ ಅಂದಾಗ ನಾವು ತೆಳ್ಳಗಿರುತ್ತೆ, ಅದು ಮುದ್ದೆಗೆ ಅಷ್ಟು ಸೆಟ್ ಆಗೋಲ್ಲ. ಗಟ್ಟಿ ಇರಬೇಕು ಮುದ್ದೆಗೆ, ಯಾವತ್ತೂ ಇದೇ ರೀತಿಯೇ ಇರಬೇಕು, ಚೆನ್ನಾಗಿರುತ್ತೆ. ಉಪ್ಸಾರು ಸಿಗುತ್ತೆ. ಉಪ್ಸಾರಲ್ಲೂ ಕೂಡ ನಿಮಗೆ ಪ್ರತಿದಿನ ಒಂದೊಂದರಲ್ಲಿ ಉಪ್ಸಾರನ್ನ ಮಾಡ್ತಾ ಬರ್ತಿರ್ತಾರೆ. ಉಪ್ಸಾರು ಕೂಡ ಚೆನ್ನಾಗಿರುತ್ತೆ ಮುದ್ದೆಗೆ. ಸೊ ಮುದ್ದೆ ಮೊದಲನೇ ತುತ್ತು. ಆಹಾ, ಬೆಂಕಿ. ಸಾಂಬಾರು ಮಾತ್ರ ಅಲ್ಟಿಮೇಟ್ ಆಗಿದೆ, ಸಕ್ಕತ್ತಾಗಿದೆ. ಒಂದೊಳ್ಳೆ ಖಾರ ಸಿಗುತ್ತೆ, ಮತ್ತು ಹಾಗೆ ಒಂದು ಹುಳಿನೂ ಸಿಗುತ್ತೆ. ಮೇ ಬಿ ಹುಣಸೆಹಣ್ಣಿನ ಹುಳಿ ಜಾಸ್ತಿ ಬಳಸಿರ್ತಾರೆ ಅನಿಸುತ್ತೆ, ಚೆನ್ನಾಗಿದೆ. ಮತ್ತಿನ್ನು ನುಗ್ಗೆಕಾಯಿ ಸಾಂಬಾರು ಅಂದಾಗ ಲೈಟಾಗಿ ಎಲ್ಲೋ ಒಂದು ಕಡೆ ಒಂಚೂರು ಸಿಹಿ ಸಿಕ್ಕಂಗಿರುತ್ತೆ, ಅದು ಕೂಡ ಇಷ್ಟ ಆಗುತ್ತೆ. ಇನ್ನು ಇದು ಬಿಟ್ಟರೆ ನಿಮಗೆ ವೈಟ್ ರೈಸ್ ಸಿಗುತ್ತೆ, ಬಿಳಿ ಅನ್ನ ಸಿಗುತ್ತೆ, ಅದನ್ನು ಕೂಡ ಟ್ರೈ ಮಾಡ್ಬೋದು. ಇನ್ನು ಮಜ್ಜಿಗೆನೂ ಕೂಡ ಸಿಗುತ್ತೆ. ಮಜ್ಜಿಗೆ ಊಟನಾದರೂ ಮಾಡ್ಬೋದು, ಅಥವಾ ಈ ರೀತಿ ಗ್ಲಾಸ್ಗೆ ಹಾಕ್ಕೊಂಡು ಮಜ್ಜಿಗೆನೂ ಕೂಡ ನೀವು ಟ್ರೈ ಮಾಡ್ಬೋದು. ಮಧ್ಯಾಹ್ನ ನೀವು 12:30 1 ಗಂಟೆಗೆ ಬಂದರೆ ಇಲ್ಲಿ ಕಾಲಿಡೋಕ್ಕೂ ಜಾಗ ಇರೋಲ್ಲ, ಆ ರೇಂಜಿಗೆ ರಶ್ ಇರುತ್ತೆ. ಸ್ವಲ್ಪ ನಾವು ಲೇಟಾಗೇ ಬಂದು ಲೇಟಾಗೇ ಶೂಟ್ನ ಶುರು ಮಾಡಿದ್ದೀವಿ. ಕಾರಣ ಏನು ಅಂದರೆ ಶೂಟ್ ಮಾಡಬೇಕಂದ್ರೆ ಜಾಗ ಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟಾಗೆ ಶೂಟ್ನ ಶುರು ಮಾಡಿದ್ದೀವಿ. ಸೊ ಚೆನ್ನಾಗಿದೆ. ಮಧ್ಯಾಹ್ನದೊತ್ತು ಒಂದೊಳ್ಳೆ ಮುದ್ದೆ ಊಟ. ಮದ್ದೂರಲ್ಲಿ ಮುದ್ದೆ ಊಟ ಮಾಡಬೇಕು ಅಂದರೆ ಸೊ ವಿನಾಯಕ ಮೆಸ್ಸಿಗೆ ಬರಬೇಕಾಗತ್ತೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.